ಪುಣ್ಯಪುರುಷ ಪ್ರತಿಷ್ಠಾಪನೆಯ ಬಗ್ಗೆ ಇವತ್ತು ನಾವೊಂದು ಅವಲೋಕನವನ್ನು ಮಾಡೋಣ. ಈ ಪುಣ್ಯಪುರುಷ ಪ್ರತಿಷ್ಠಾಪನಾ ಪುಣ್ಯಪುರುಷ ಧ್ಯಾನ ಅಂತ ಏನಿದೆಯಲ್ಲ, ಆಚಾರ್ಯರು ತಂತ್ರಸಾರದಲ್ಲಿ ಇದ್ರ ಬಗ್ಗೆ ಏನು ವರ್ಣನೆ ಮಾಡಿಲ್ಲ. 2ನೇ ಅಧ್ಯಾಯದ 6ನೇ ಶ್ಲೋಕ, ಆದಾವೇವ ಜಪೇ ಕುರ್ಯಾತ್ ಶೋಷಣಂ ದಹನಂ ಕೃತಿಂ ವಾಯುವಗ್ನಿ ವಾರುಣೈ ಬೀಜೈಹಿ ಧ್ಯಾತ್ವಾ ತನ್ಮಂಡಲೇ ಹರಿಂ ಅಂತ ಆ ಶ್ಲೋಕದಲ್ಲಿ ಪಾಪಪುರುಷ ವಿಸರ್ಜನದ ಬಗ್ಗೆ ಹೇಳಿದ್ದಾರೆ. ಆದರೆ ಪುಣ್ಯಪುರುಷ ಧ್ಯಾನದ ಬಗ್ಗೆ ಆಚಾರ್ಯರು ಏನನ್ನು ಕೂಡ ಹೇಳಿಲ್ಲ. ಪದ್ಯಮಾಲಾದಲ್ಲಿ ಕೂಡ ಜಯತೀರ್ಥರು ಈ 32, 33 ಈ ಶ್ಲೋಕಗಳಲ್ಲಿ ಪಾಪಪುರುಷ ವಿಸರ್ಜನದ ಬಗ್ಗೆ ಹೇಳಿದ್ದಾರೆ. ಆದರೆ ಪುಣ್ಯಪುರುಷ ವಿಸರ್ಜನದ ಬಗ್ಗೆ, ಪುಣ್ಯಪುರುಷ ಪ್ರತಿಷ್ಠಾಪನೆ ಬಗ್ಗೆ ಅಲ್ಲಿಯೂ ಕೂಡ ಏನು ಕಂಡು ಬರೋದಿಲ್ಲ. ಹಾಗಾಗಿಯೇ ಇವತ್ತು ಸಂಧ್ಯಾವಂದನದ ಕುರಿತಾಗಿ ಅನೇಕ ಜ್ಞಾನಿಗಳು ಬರೆದಂತಹ ಗ್ರಂಥಗಳನ್ನ ನಾವು ನೋಡಿದ್ರು ಕೂಡ, ಇತ್ತೀಚಿನವಿರಬಹುದು ಅಥವಾ ಹಳೆಯ ಗ್ರಂಥಗಳಿರಬಹುದು, ಅದು ಯಾವುದನ್ನ ನೋಡಿದ್ರು ಕೂಡ ಅಲ್ಲಿ ನಮಗೆ ಈ ಪುಣ್ಯಪುರುಷನ ಪ್ರತಿಷ್ಠಾಪನೆ ಬಗ್ಗೆ ಕಂಡು ಬರೋದಿಲ್ಲ. ಆದರೂ ಕೆಲವು ಕಡೆ ಕಂಡು ಬರ್ತದೆ. ಅದನ್ನ ಈ ರೀತಿಯಾಗಿ ನೋಡೋಣ. ಅಶ್ವಮೇಧ ಶಿರಸ್ಕಂಚ ಮಹಾದಾನ ಭುಜದ್ವಯಂ ಸೋಮಪಾನ ಹೃದಯುಕ್ತಂ ಬ್ರಹ್ಮಚರ್ಯ ಕಟಿದ್ವಯಂ ತತ್ಸಂಯೋಗ ಪದದ್ವಂದ್ವಂ ಸಾಂಗೋಪಾಂಗ ಶುಭತ್ರಯಂ ಸರ್ವವ್ರತಾಂಗ ರೋಮಾಣಂ ಗುರು ಸೇವಾದಿ ಲೋಚನಂ ಸಿಂಹಾಸನೆ ಸಮಾಸೀನಂ ಸ್ವರ್ಣವರ್ಣಂ ಕಿರೀಟಿನಂ ಗೀರ್ವಾಣನುತ ಪಾದಾಬ್ಜಂ ಪುಣ್ಯಂ ಹೃದಯ ವಿಭಾವಯೇ. ಆ ಶ್ಲೋಕಗಳಿಗೆ ಹೀಗೆ ಅರ್ಥ ಆಗ್ತದೆ. ಈ ಪುಣ್ಯ ಪುರುಷನಿಗೆ ಅಶ್ವಮೇಧ ಯಾಗ ಮಾಡಿದ್ರಿಂದ ಬರುವಂತಹ ಪುಣ್ಯವೇ ಆತನ ತಲೆ. ಮತ್ತೆ ಮಹಾದಾನಗಳು, ವಿದ್ಯಾದಾನ, ಅನ್ನದಾನ, ಸುವರ್ಣದಾನ ಮೊದಲಾದ ದಾನಗಳನ್ನು ಮಾಡಿದ್ರಿಂದ ಬರುವ ಪುಣ್ಯವೇ ಆತನ 2 ತೋಳುಗಳು. ಯಾಕಂದ್ರೆ ತೋಳುಗಳಿಂದಲೇ ನಾವು ದಾನವನ್ನ ಮಾಡ್ತೇವೆ. ಸೋಮಪಾನ ಹೃದಯುಕ್ತಂ, ಯಜ್ಞದಲ್ಲಿ ಏನೊಂದು ಸೋಮಪಾನ ಮಾಡ್ತೇವೆ, ಆ ಸೋಮಪಾನ ಮಾಡಿದ್ರಿಂದ ಬರುವಂತಹ ಪುಣ್ಯವೇ ಆತನ ಹೃದಯ. ಸೋಮಪಾನ ಅಂತಂದ್ರೆ ಸೋಮ ಎಂಬ ಬಳ್ಳಿಯೇ ಇರಬಹುದು, ಆ ಸೋಮ ಎಂಬ ಬಳ್ಳಿಯಿಂದ ಹಿಂಡಿದಂತಹ ರಸ ಇರಬಹುದು, ಅಥವಾ ಭಕ್ತ್ಯಾದಲಂಕೃತಾನಿ ಮನಾಂಸಿ ಸೋಮಃ, ನಮ್ಮ ಭಕ್ತಿಯುಕ್ತವಾದಂತಹ ಮನಸ್ಸೇನಿದೆ ಆ ಮನಸ್ಸೇ ಸೋಮ ಅಂತ ಕರೆಸ್ಕೋತದೆ. ಅಂಥ ಸೋಮಪಾನ ಅಂದ್ರೆ ಅದನ್ನೇ ಮನಸ್ಸು ಅಂತೂ ನಾವು ತಿಳ್ಕೊಳ್ಬಹುದು. ಋಗ್ಭಾಷ್ಯದಲ್ಲಿ ವಾಯವಾಯಾ ಹಿ ದರ್ಶತ ಇಮೇ ಸೋಮಾರಂಕೃತಾ ತೇಷಾಂ ಪಾಹಿ ಶುಧೀಹವಂ ಅಂತ ಒಂದು ಮಂತ್ರ. ಆ ಮಂತ್ರದ ಅರ್ಥವನ್ನು ವಿವರಣೆ ಮಾಡುವಂತಹ 107, 108, 109 ಇತ್ಯಾದಿ ಶ್ಲೋಕಗಳಲ್ಲಿ ಆ ಸೋಮಪಾನದ ಬಗ್ಗೆನೂ ಸೋಮ ರಸದ ಬಗ್ಗೆನೂ ಕೂಡ, ಸೋಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ವಿವರಣೆ ಕಂಡಿದೆ. ಭಕ್ತ್ಯಾದಲಂಕೃತಾ ಸೋಮಾಹ ಮನಾಂಸನ್ಯೇ ಹಿರಣ್ಯತಃ ಹಿರಣ್ಯಾಲಂಕೃತ ಯಸ್ಮಾತ್ ಹೂಯಂತೆ ವಾಯವೇ ಸುತಾಹ. ಸೋಮ ಅನ್ನೋದು ಒಂದು ಲತೆ. ಆ ಲತೆಯ ಅಭಿಮಾನಿಯಾದಂತಹ ಚಂದ್ರ ಮನಸ್ಸಿಗೂ ಅಭಿಮಾನಿಯಾಗಿದ್ದಾನೆ. ನಮಗೆ ಗೊತ್ತಿರುವಂತೆ ಚಂದ್ರ ವನಸ್ಪತಿಗಳ ಅಧಿಪತಿ, ವನಸ್ಪತೀಶ ಅಂತ ಅವನನ್ನು ಕರೀತಾರೆ. ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರಂ ಪ್ರಕೀರ್ತಿತಂ ಅಂತ ಆಚಾರ್ಯರು ಉಪನಿಷತ್ ಭಾಷೆಯಲ್ಲಿ ತಿಳಿಸುವಂತೆ, ಯಜ್ಞಾದಿಗಳನ್ನು ಮಾಡ್ಲಿಕ್ಕೆ ಬೇಕಾದಂತಹ ಮನಸ್ಸಿನ ಪ್ರವೃತ್ತಿ ಚಂದ್ರನಿಂದ ನಮಗೆ ಬರ್ತದೆ. ಚಂದ್ರನ ಆ ಮನೋಭಿಮಾನಿತ್ವವನ್ನ ಐತರೇಯ ಉಪನಿಷತ್ತಿನ ಭಾಷೆಯಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಅಲ್ಲಿ ವರ್ಣಿಸ್ತಾರೆ. ಹೀಗೆ ಆ ಚಂದ್ರ ವನಸ್ಪತಿಗಳಿಗೂ ಅಭಿಮಾನಿಯಾಗಿದ್ದಾನೆ, ಮತ್ತು ಈ ಮನಸ್ಸಿಗೂ ಕೂಡ ಅಭಿಮಾನಿಯಾಗಿದ್ದಾನೆ.
ಸೋಮಲತೆಯನ್ನು ಉಪಯೋಗ ಮಾಡಿಕೊಂಡು ಯಾವ ಯಜ್ಞವನ್ನ ನಾವು ಮಾಡಬೇಕಾಗಿದೆ ಆ ಯಜ್ಞಕ್ಕೂ ಮತ್ತು ಸೋಮಲತೆಗೂ ಅವನು ಪ್ರೇರಕನಾಗಿದ್ದಾನೆ ಅಂತ ಅವನ ಸ್ಥಾನವನ್ನ ನಾವು ತಿಳಿದುಕೊಳ್ಬೇಕು. ನಾವು ಒಂದು ಯಜ್ಞ ಕುಂಡವನ್ನು ಮಾಡಿ ಅಲ್ಲಿ ತುಪ್ಪ ಇತ್ಯಾದಿಗಳನ್ನು ಹಾಕಿ ಪುರೋಹಿತರ ಸಹಾಯದಿಂದ ಯಾವುದೇ ಯಜ್ಞವನ್ನು ಮಾಡದೇ ಇರಬಹುದು. ಆದ್ರೆ ನಾವು ಕೂಡ ಸಂಧ್ಯಾವಂದನ, ದೇವರ ಪೂಜೆ ಮೊದಲಾದ ಕಡೆಗಳಲ್ಲಿ ಒಂದು ಮಟ್ಟಿನ ಯಜ್ಞವನ್ನು ಮಾಡೇ ಮಾಡ್ತೇವೆ. ಸೂರ್ಯ ಜ್ಯೋತಿಷಿ ಜುಹೋಮಿ ಸ್ವಾಹ ಅಂತ ಹೇಳ್ತೇವೆ. ನಮ್ಮ ಪಾಪಗಳನ್ನೆಲ್ಲ ಸೂರ್ಯನೆಂಬ ಜ್ಯೋತಿಷಿನಲ್ಲಿ ನಾವು ಹೋಮ ಮಾಡ್ತೇವೆ ಅಂತ ಒಂದು ಅನುಸಂಧಾನ ಮಾಡ್ಕೊಳ್ತೇವೆ. ಹೀಗೆಲ್ಲ ಮಾಡುವಾಗ ಇದು ಒಂದು ಯಜ್ಞವೇ ಆಗಿದೆ. ಅದಕ್ಕೆ ಚಂದ್ರನ ಪ್ರೇರಣೆ ಅಂತ ಬೇಕೇ ಬೇಕು. ಈ ಅಧಿಭೂತ ಯಜ್ಞ ಕುಂಡವನ್ನು ಸ್ಥಾಪನೆ ಮಾಡುವಂತಹ ಯಜ್ಞದಲ್ಲಿ ಸೋಮ ಅಂದ್ರೆ ಸೋಮ ಬಳ್ಳಿ. ಆದ್ರೆ ಅಧ್ಯಾತ್ಮದಲ್ಲಿ ನಾವು ಅಂತರಂಗದಲ್ಲಿ ಮಾಡುವಂತಹ ಸಂಧ್ಯಾವಂದನೆ, ದೇವರ ಪೂಜೆ ಮೊದಲಾದ ಯಜ್ಞಗಳಲ್ಲಿ ಸೋಮ ಅಂದ್ರೆ ಮನಸ್ಸು. ಆ ಮನಸ್ಸಿನ ಅಲಂಕಾರ ಭಕ್ತಿ, ವೈರಾಗ್ಯ, ಜ್ಞಾನ ಇತ್ಯಾದಿಗಳಿಂದ ಆಗ್ತವೆ. ನಾವು ಭಗವಂತನನ್ನ ಇಮೇ ಸೋಮ ಅಲಂಕೃತಾಹ, ಸೋಮವನ್ನು ನಾವು ಅಲಂಕಾರ ಮಾಡಿಟ್ಟಿದ್ದೇವೆ. ನಮ್ಮ ಮನಸ್ಸನ್ನ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಅಲಂಕರಿಸಿಟ್ಟಿದ್ದೇವೆ, ಬಾ ಅದನ್ನು ಪಾನ ಮಾಡು ಅಂತ ಹೇಳ್ತಾರೆ. ಈ ಯಜ್ಞದಲ್ಲಿ, ದಾಸ ಯಜ್ಞದಲ್ಲಿ, ಯಜ್ಞ ಕುಂಡ ಸ್ಥಾಪನೆ ಮಾಡುವಂತಹ ಯಜ್ಞದಲ್ಲಿ ಅದನ್ನ ಬಂಗಾರದಿಂದ ಅಲಂಕರಿಸಿರ್ತಾರಂತೆ. ಹಿರಣ್ಯಾಲಂಕೃತಾಹ ಯಸ್ಮಾತ್ ಹೂಯಂತೆ ವಾಯವೇ ಸುತಾಹ, ಭಾಷ್ಯದಲ್ಲಿ ಹಾಗೆ ಆಚಾರ್ಯ ಹೇಳ್ತಾರೆ. ಬಂಗಾರದ ಹೂವು ಇತ್ಯಾದಿಗಳಿಂದ ಅಲಂಕರಿಸಿರಬಹುದು. ಹೀಗೆ ಆ ಸೋಮವನ್ನು ಅಲಂಕರಿಸಿ ಮುಂದೆ ಅದನ್ನ ವಾಯುವಿಗೆ ಹೋಮಿಸ್ತಾರೆ. ಸೋಮಲತೆ ಏನ್ ತಂದಿರ್ತಾರೆ ಅದಕ್ಕೆ ಬಂಗಾರದ ಆಭರಣ ಇತ್ಯಾದಿಗಳನ್ನ, ಬಂಗಾರದ ಹೂವು ಇತ್ಯಾದಿಗಳನ್ನ ಹಾಕಿ ಅದನ್ನು ಪೂಜಿಸಿ ಮುಂದೆ ಅದನ್ನು ಹಿಂಡಿ ಆ ಭಗವಂತನಿಗೆ ಅರ್ಪಿಸ್ತಾರೆ. ಮನೋಪಿ ಭೋಗ್ಯಮೀಶಸ್ಯ ಪ್ರೀತಿ ಮಾತ್ರೇಣ ಕೇವಲಂ, ಸೋಮರಸವನ್ನಾದ್ರೆ ನಾವು ಅಗ್ನಿಯಲ್ಲಿ ಹಾಕ್ಲಿಕ್ಕೆ ಬರ್ತದೆ, ಅದನ್ನ ಪಾಲನೆ ಮಾಡ್ಲಿಕ್ಕೆ ಬರ್ತದೆ. ಮನಸ್ಸನ್ನು ಹೇಗೆ ಪಾಲನೆ ಮಾಡುವುದು ಅಂತಂದ್ರೆ, ಮನಸ್ಸು ಕೂಡ ಭಕ್ತಿ, ಜ್ಞಾನ, ವೈರಾಗ್ಯಾದಿಗಳಿಂದ ಅಲಂಕೃತವಾಗಿದ್ದರೆ ಆ ಭಗವಂತನಿಗೆ ಅದು ಭೋಗ್ಯ ಅಥವಾ ಸ್ವೀಕಾರಕ್ಕೆ ಯೋಗ್ಯ ಅಂತ ಕರೆಸ್ಕೊಳ್ತದೆ. ಶಾಸ್ತ್ರದಲ್ಲಿ ಸೋಮದ ಕುರಿತಾಗಿ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಅಪಾಮ ಸೋಮಂ ಅಮೃತ ಅಭೂಮ, ಸೋಮರಸವನ್ನು ಪಾನ ಮಾಡಿ ನಾವು ಅಮೃತರಾದವು, ಮುಕ್ತರಾದವು ಅಂತೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಈ ಮುಖ್ಯ ಪ್ರಾಣನು ಕೂಡ ಎಲ್ಲ ದೇವತೆಗಳಿಗಿಂತ ಮೊದಲೇ 3 ಬಾರಿ ಸೋಮವನ್ನು ಪಾನ ಮಾಡಿದ ಅಂತ ಅಗ್ರಂ ಪಿಬ ಮಧೂನಾಂ ಸುತಂ ವಾಯೋಹ ಅಂತ ಕೇಳಿ ಬರ್ತದೆ. ವಾಯುನ ತುರಪಿ ಪೂರ್ವಪಾಯಿನ ಅಂತ ಮಧ್ವ ವಿಜಯದಲ್ಲಿ ಕೂಡ ಅವನ್ನ ವರ್ಣನೆ ಮಾಡಿದ್ದಾನೆ. ಹೀಗೆ ವಾಯುವಿಗೆ, ಮುಖ್ಯ ಪ್ರಾಣನಿಗೂ ಕೂಡ ಆ ಸೋಮ ಅಂತಂದು ಬಹಳ ಪ್ರಿಯವಾದದ್ದು. ಸೋಮ ಪವಮಾನ ಅಂತ ಹೇಳಿ ಇಡೀ ಪವಮಾನ ಮಂಡಲದಲ್ಲೆಲ್ಲ ಆ ವಾಯುವನ್ನೇ ಸೋಮ ಅಂತನೂ ವರ್ಣನೆ ಮಾಡಿದ್ದಾರೆ. ಸೋಮಲತೆ ಅಂತನ್ನೋದು ಹಿಮಾಲಯದ ಒಂದು ಎತ್ತರವಾದ ಪ್ರದೇಶದಲ್ಲಿ ಬೆಳೆಯುವಂತಹ ಒಂದು ಬಳ್ಳಿ. ಹೆಚ್ಚು ಎತ್ತರ ಪ್ರದೇಶಕ್ಕೆ ಹೋದ್ರೂ ಹೆಚ್ಚು ರಸ ಅದರಲ್ಲಿ ಇರ್ತದಂತೆ. ಸುಮಾರು 7,000 ಅಡಿ ಎತ್ತರದಲ್ಲಿ ಅದು ಬೆಳೀತಿತ್ತು. ಅದು ಕೆಲವರು ವಿಜ್ಞಾನಿಗಳಿಗೆ, ಶಿಂಡ್ಲರ್ ಮೊದಲಾದ ವಿಜ್ಞಾನಿಗಳಿಗೆ ಕಂಡಿತ್ತು ಅಂತ ಒಂದು ಉಲ್ಲೇಖವನ್ನ ಗುರುಗಳಾದಂತಹ ಹಯೋಧನ ಪುರಾಣಿಕರು ಮಾಡ್ತಾರೆ. ಸುಮಾರು 4 ಅಡಿ ಎತ್ತರಕ್ಕೆ ಅದು ಬೆಳೀತಿತ್ತಂತೆ. ಕಾಂಡ ಮೃದುವಾಗಿ ಬಿಳಿ ಕೆಂಪು ಬಣ್ಣದ್ದಾಗಿತ್ತು. ಒಂದು ಬೆರಳು, ನಮ್ಮ ತೋರ್ ಬೆರಳು ಅಥವಾ ಮತ್ತೆ ಯಾವ ಬೆರಳಿನ ದಪ್ಪ ಆಗಿತ್ತು. ಎಲೆಗಳು ಬಿಳಿ ಬಣ್ಣದ್ದಾಗಿದ್ದವು. 15 ಎಲೆಗಳಿದ್ದವು. ಶುಕ್ಲ ಪಕ್ಷದಲ್ಲಿ ಒಂದೊಂದೇ ಎಲೆ ಚಿಗುರ್ತಾ ಇದ್ದವು. ಕೃಷ್ಣ ಪಕ್ಷದಲ್ಲಿ ಆ ಎಲೆಗಳೆಲ್ಲ ಉದುರಿ ಅಮಾವಾಸ್ಯೆ ದಿವಸ ಅದು ಪೂರ್ಣವಾಗಿ ಬೋಳಾಗ್ತಾ ಇತ್ತು. ಹೀಗೆ ಆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಇದರ ಸಂಬಂಧ ಆ ಸೋಮಲತೆಗಿರೋದ್ರಿಂದ ಅದಕ್ಕೆ ಆ ವನಸ್ಪತೀಶನಾದಂತಹ ಚಂದ್ರನ ಪ್ರಭಾವವನ್ನು ನಾವು ಮನಗಾಣಬಹುದಾಗಿದೆ. ಸೋಮ ಬಳ್ಳಿಯಿಂದ ಏನು ರಸವನ್ನು ಹಿಂಡಿರ್ತಾರೆ ಅದು ಸುಗಂಧ ಭರಿತವಾಗಿರ್ತದೆ. ಅದಕ್ಕೆ ಆಗ ತಾನೇ ಕರೆದ ಹಸುವಿನ ಹಾಲನ್ನು ಸೇರಿಸಬೇಕು. ಅದಕ್ಕೆ ಗವಾಶಿರ ಸೋಮ ಅಂತ ಹೇಳ್ತಾರೆ. ಮೊಸರನ್ನು ಅದಕ್ಕೆ ಸೇರಿಸಿದ್ರೆ ದಧ್ಯಾಶಿರ ಸೋಮ ಅಂತ ಹೇಳ್ತಾರೆ. ಗೋಧಿ ಹಿಟ್ಟನ್ನು ಅದಕ್ಕೆ ಸೇರಿಸಿದ್ರೆ ಯವಾಶಿರ ಸೋಮ ಅಂತ ಹೇಳ್ತಾರೆ. ಸೋಮ ಅನೇಕ ವಿಧವಾಗಿರ್ತದೆ.
ಆದ್ರಿಂದ ಇಮೇ ಸೋಮಾಹ ಅಲಂಕೃತಾಹ. ನಾನು ಈಗೊಂದು ಏನು ಯಜ್ಞವನ್ನು ಮಾಡ್ತಾ ಇದ್ದೇನೆ, ಈ ಯಜ್ಞದಲ್ಲಿ ಈ ಎಲ್ಲ ಸೋಮದ ನಾನಾ ಪ್ರಭೇದಗಳನ್ನ, ಹಾಲು, ಮೊಸರು, ಗೋಧಿ ಹಿಟ್ಟು ಇತ್ಯಾದಿಗಳನ್ನು ಸೇರಿಸಿದಂತಹ ಸೋಮವನ್ನ ನಾನು ಇಲ್ಲಿ ನಿನಗಾಗಿ ಪ್ರದಾನ ಮಾಡ್ತಾ ಇದ್ದೇನೆ, ಬಾ ಅಂತ ಭಗವಂತನನ್ನು ಹೇಳೋದು. ನಾವು ಅಂತರಂಗದಲ್ಲಿ ನಮ್ಮ ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ ಅಲ್ಲೇನು ಭಕ್ತಿಯಿಂದ ಅಲಂಕೃತವಾದಂತಹ ಒಂದು ಮನಸ್ಸು ಅಂತಿದೆಯಲ್ಲ, ಅಲ್ಲಿ ಈ ತರ ಇಟ್ಕೊಳ್ಬಹುದು. ವೇದಾದಿಗಳನ್ನು ಓದಿದಾಗ ನಮಗೆ ಆ ಭಗವಂತನ ಕುರಿತಾಗ ಒಂದು ಏನು ಭಕ್ತಿ ಮೂಡ್ತದೆ, ಅದೊಂದು ರೀತಿಯಾದಂತಹ ಸೋಮ. ಪುರಾಣಾದಿಗಳನ್ನು ಓದಿದಾಗ ನಮಗೆ ಮೂಡುವಂತ ಭಕ್ತಿ, ಅದು ಮತ್ತೊಂದು ಪ್ರಭೇದದ ಸೋಮ. ಭಗವಂತನ ರಾಮ ಮೊದಲಾದ ಅವತಾರಗಳು, ದಶಾವತಾರಗಳು, ಅವುಗಳನ್ನ ನಾವು ಅನುಸಂಧಾನ ಮಾಡಿಕೊಂಡಾಗ ಮನಸ್ಸಿನಲ್ಲಿ ಮೂಡುವಂತಹ ಭಕ್ತಿ ಭಾವ, ಅದೊಂದು ರೀತಿಯಾದ ಸೋಮ. ಹೀಗೆ ಭಗವಂತನ ವಿವಿಧ ಲೀಲೆಗಳನ್ನ ನಾವು ಮನಸ್ಸಿನಲ್ಲಿ ತಂದುಕೊಂಡಾಗಿಲ್ಲ, ಮನಸ್ಸಿನಲ್ಲಿ ಮೂಡುವಂತಹ ಏನು ಭಕ್ತಿ ಭಾವಗಳಿವೆ ಅವುಗಳನ್ನ ಬೇರೆ ಬೇರೆ ರೀತಿಯಾದಂತಹ ಸೋಮಗಳು ಅಂತ ಹೇಳಬಹುದು. ಆ ಸೋಮರಸವನ್ನ ಅರ್ಪಣೆ ಮಾಡುವ ಪಾತ್ರೆಗೆ ಚಮು, ಚಮಸ ಇತ್ಯಾದಿ ಹೆಸರುಗಳನ್ನು ಹೇಳ್ತಾರೆ. ಆ ಕಲಶ ಅನ್ನುವ ಪಾತ್ರದಲ್ಲಿ ಸೋಮವನ್ನ ಹಾಲು ಮತ್ತು ಮೊಸರುಗಳಿಂದ ಬೆರೆಸ್ತಾರೆ. ಗೋಭಿ ಶ್ರೀಣೀತ ಮತ್ಸರಂ ಅಂತ ವೇದವಾಕ್ಯ ಅದನ್ನು ವರ್ಣನೆ ಮಾಡ್ತಾರೆ. ಆಯುರ್ವೇದದಲ್ಲಿ ಶ್ಲೇಷ್ಮನ ವಮನಿ ವಲ್ಲಿ ಸೋಮಾಖ್ಯ ಛಾಗ ಭೋಜನಂ ಶ್ಯಾಮಲಲ್ಲಾಚ ನಿಷ್ಪರಣ ಕ್ಷೀರಿಣಿ ತ್ವಚಿ ಮಾಂಸಲ ಅಂತ ಅದರ ಗುಣಗಳನ್ನ ವರ್ಣನೆ ಮಾಡ್ತಾರೆ. ಹಾಲಿನ ಅಂಶ ಅದರಲ್ಲಿರುತ್ತದೆ ಇತ್ಯಾದಿ ಗುಣಗಳನ್ನು ಹೇಳ್ತಾರೆ. ಸ್ವಾದಿಷ್ಠಯ ಮದಿಷ್ಠಯ ಪವಸ್ವ ಸೋಮಧಾರಾಯ ಅಂತ ಹೇಳಿ ಪ್ರಮಾಣದ ಮೊದಲನೇ ಮಂತ್ರ ನಮಗೆಲ್ಲ ಗೊತ್ತಿದ್ದೇ ಇದೆ. ಸ್ವಾದಿಷ್ಠ ಅದು ಬಹಳ ರುಚಿಕರವಾಗಿರ್ತದೆ. ಮದಿಷ್ಠ ನಮಗೆ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು. ಅಂಥ ಧಾರೆಯಿಂದ ನಮ್ಮನ್ನು ನೀನು ಪವಿತ್ರನನ್ನಾಗಿ ಮಾಡುವಂತ ಕೇಳಿಕೊಳ್ಳುವಂಥ ಮಂತ್ರ ಅದು. ಅಲ್ಲಿ ಕಾಣುವಂಥ ಒಂದು ಮಂತ್ರ, ಖ್ಯಾತವಾದ ಮಂತ್ರ, ಅಸ್ಮಭ್ಯಾಮಿಂದ ಮಿಂದ್ರಯು ಮಧ್ವಃ ಪವಸ್ವಧಾರಾಯ ಪರ್ಜನ್ಯೋ ವೃಷ್ಟಿಮಾಂಗೀವ. ಈ ಮೋಡ ಮಳೆ ನೀರಿನಿಂದ ತುಂಬಿ ಮಳೆ ಬರೆದು ಭೂಮಿಯನ್ನೆಲ್ಲ ಹೇಗೆ ತೋಯಿಸ್ತದೋ ಹಾಗೆ ನೀನು ಅಸ್ಮಭ್ಯಂ ನಮಗಾಗಿ, ಇಂದೋ ಪರಮಾತ್ಮನೇ ಅಥವಾ ಮುಖ್ಯ ಪ್ರಾಣನೇ, ನಮ್ಮ ಅಪೇಕ್ಷೆಗಳನ್ನೆಲ್ಲ ಕೊಡುವಂಥ ಇಂದುವೆ. ಇಂದ್ರಯುಹು ಮಧ್ವ ಅಂತ ಮಧ್ವ ಅನ್ನೋ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತದೆ. ಧಾರಾಯ ಪವಸ್ವ, ಆ ಸೋಮರಸದ ಧಾರೆಯಿಂದ ನಮ್ಮನ್ನು ನೀನು ಪವಿತ್ರಗೊಳಿಸು. ನಾವು ಯಜ್ಞದಲ್ಲಿ ಅದನ್ನು ಹಾಕ್ತೇವೆ, ಆ ಹಾಕಿದಾಗ ನೀನು ಅದನ್ನು ಸ್ವೀಕಾರ ಮಾಡಿ ನಮ್ಮನ್ನು ಪವಿತ್ರಗೊಳಿಸು ಅಂತ ಕೇಳೋದಿದೆ. ಅದಲ್ಲದೆ ನಮ್ಮ ಮನಸ್ಸನ್ನೇ ನಾವು ಸೋಮ ಅಂತ ಹೇಳಿದ್ವಲ್ಲ, ಋಗ್ಭಾಷ್ಯಕ್ಕೆ ಅನುಸಾರವಾಗಿ ಅದನ್ನು ನೋಡಿದ್ದೇವಲ್ಲ, ಅಲ್ಲಿಯೂ ಕೂಡ ಮನಸ್ಸಿನ ಧಾರೆ ಅದು ಸೋಮರಸ ಧಾರೆ ಅಂತೇನೆ ನಮ್ಮ ಮನಸ್ಸಿನ ಧಾರೆಯೂ ಕೂಡ ಇರಬೇಕು. ತೈಲಧಾರೆಯಂತೆ ಮನಸ್ಸು ಕೊಡು ಶಂಭೋ ಅಂತ ನಾವು ಒಂದು ಮಾತನ್ನು ಕೇಳಿರ್ತೇವೆ ದಾಸರ ಒಂದು ಪದದಲ್ಲಿ. ನೀರು ಅಥವಾ ಒಂದು ಹಾಲಿನ ಧಾರೆ ಮೇಲಿಂದ ಹೇಗೆ ಬೀಳ್ತದೋ ಹಾಗೆ ನಮ್ಮ ಭಕ್ತಿ ಧಾರೆಯೂ ಕೂಡ ನಯನ ಮನೋಹರವಾಗಿ ಅವಿಚ್ಛಿನ್ನವಾಗಿ ಹರಿಯಬೇಕು. ಅಂಥ ನಮ್ಮ ಮನಸ್ಸಿನ ಧಾರೆಯನ್ನು ನೀನು ಸ್ವೀಕಾರ ಮಾಡಿ ನಮ್ಮನ್ನು ಪವಿತ್ರಗೊಳಿಸು ಅಂತ ಕೇಳ್ಕೊಳ್ಳುವಂಥ ಒಂದು ಮಾತದು. ಈ ಸೋಮ ಹೀಗೆ ಮಧುರ ಸುಗಂಧಭರಿತ ಆಗಿರ್ತದೆ. ಆದ್ರೆ ಕೆಲವು ದಿವಸ ಅದನ್ನ ಹಾಗೆ ಇಟ್ಟರೆ ಅದು ಹುಳಿಯಾಗಿ ದುರ್ಗಂಧ ಬೀಳ್ತದೆ. ಮತ್ತೆ ಅದನ್ನ ಒಂದು ಅಳತೆಗೆ ಮೀರಿ ಪಾನನ ಮಾಡಿದ್ರೆ ಬಹಳ ದಿವಸ ಇಡಲ್ಪಡದೇ ಇದ್ರು, ಕೆಲವೇ ದಿವಸ ಇಡಲ್ಪಟ್ಟಿದ್ರು ಕೂಡ ಸ್ವಲ್ಪ ಹೆಚ್ಚಾಗಿ ಕುಡಿದ್ರೆ ಅದೊಂದು ವಮನ ಆಗಬಹುದು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಉಪೋತೆ ಅಂಧೋ ಮದ್ಯಮಯಾಮಿ ಯಸ್ಯ ದೇವ ದಧಿಷೆ ಪೂರ್ವಪೇಯಂ ಅಂತ ಋಗ್ವೇದದಲ್ಲಿ ಅದನ್ನ ಮದ್ಯ ಅಂತಾನೆ ಹೇಳಿದ್ದಾರೆ. ಹಾಗಾಗಿ ಋಷಿಮುನಿಗಳೆಲ್ಲ ಮದ್ಯಪಾನ ಮಾಡ್ತಿದ್ರು ಅಂತ ಕೆಲವು ಬಾರಿ ಭಾವನೆ ಬರುವ ಸಾಧ್ಯತೆ ಇದೆ. ಪ್ರಾತಃಸವನ, ಮಾಧ್ಯಂದಿನ ಸವನ. ಪ್ರಾತಃಸವನ ಅಂದ್ರೆ ಬೆಳಗಿನ ಯಜ್ಞ, ಮಾಧ್ಯಂದಿನ ಸವನ ಅಂದ್ರೆ ಮಧ್ಯಾಹ್ನದ ಯಜ್ಞ, ತೃತೀಯ ಸವನ ಈ ಮತ್ತೆ
ಸಾಯಂಕಾಲದ ಸವನ. ಈ ಮೂರರಲ್ಲೂ ಕೂಡ ಆವಾಗ ತಾನೇ ಫ್ರೆಶ್ ಆಗಿ ಹಿಂಡಿ ಸಿದ್ಧ ಮಾಡಿದಂಥ ಸೋಮರಸವನ್ನೇ ಹೋಮ ಮಾಡಿ ಹೋಮ ಮಾಡಿ ಉಳಿದಂತಹ ಸೋಮರಸವನ್ನು ತಾವು ಪಾನ ಮಾಡ್ತಿದ್ರು. ಹೀಗೆ ಸ್ವಲ್ಪ ಮಾತ್ರ ಅವರು ಭಕ್ಷಣ ಮಾಡುವುದರಿಂದ, ಆ ಸೋಮರಸವನ್ನು ಪಾನ ಮಾಡಿದ್ರಿಂದ ಶರೀರ ಮತ್ತು ಮನಸ್ಸುಗಳಿಗೆ ಏನೊಂದು ಆಯಾಸ ಆಗಿರ್ತದೆ, ದೀರ್ಘಕಾಲ ಯತ್ನೆ ಮಾಡಿದ್ದು. ಆ ಸೋಮರಸವನ್ನು ಪಾನ ಮಾಡಿದ್ರಿಂದ ಆ ಆಯಾಸವೆಲ್ಲ ಪರಿಹಾರ ಆಗಿ ಒಂದು ನವ ಚೈತನ್ಯ ಮೂಡುತ್ತದೆ ಅಂತ ಬೇರೆ ಬೇರೆ ಕಡೆ ಅದನ್ನ ಹೇಳ್ತಾರೆ. ಹೀಗೆ ಅತ್ಯಂತ ಪವಿತ್ರವಾದದ್ದು. ಇವತ್ತು ನಮ್ಗೆಲ್ಲೂ ಸಿಗ್ತಾ ಇಲ್ಲ ಅಂತದ್ದು. ಹಿಮಾಲಯದ ಪ್ರದೇಶದಲ್ಲಿಯೂ ಕೂಡ ಸೋಮ ಅಂತ ಅನ್ನೋದು ದುರ್ಲಭನೇ ಆಗಿಬಿಟ್ಟಿದೆ. ಸೋಮಾಭಾವೇ ಪೂತಿಕಾನ್ ಅಭಿಷುಣುಯಾತ್ ಅಂತ ಕೇಳಿ ಬರೋದ್ರಿಂದ ಸೋಮ ಸಿಗದೇ ಇದ್ದಾಗ ಪೂತಿಕಾ ಅನ್ನುವಂಥ ಲತೆಯನ್ನು ಕೂಡ ಸ್ವೀಕಾರ ಮಾಡಬಹುದು. ಹೀಗೆ ಸೋಮಪಾನ ಅನ್ನುವುದೇ, ಈ ಸೋಮಪಾನ ಮಾಡಿದ್ರಿಂದ ಬರುವಂತಹ ಪುಣ್ಯವೇ ಈ ಪುಣ್ಯ ಪುರುಷನ ಹೃದಯ. ಬ್ರಹ್ಮಚರ್ಯ ಕಟಿದ್ವಯಂ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ್ರಿಂದ ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಎಲ್ಲರೂ ಕೂಡ ತಮಗೆ ಉಚಿತವಾದಂತಹ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೇ ಮಾಡ್ತಾರೆ. ಗೃಹಸ್ಥರು ಕೂಡ ಪ್ರಾಜಾಪತ್ಯ ಬ್ರಹ್ಮಚರ್ಯ ಏಕಭಾರ್ಯಾರ್ಥಗಾಮಿತ, ಒಬ್ಬಳೇ ಪತ್ನಿಯ ಜೊತೆಗೆ ಋತುಕಾಲದಲ್ಲಿ ಮಾತ್ರ ಸಂಗಮ ಮಾಡ್ತಾ ಗೃಹಸ್ಥ ಜೀವನವನ್ನು ನಡೆಸಿದ್ರೆ ಅದಕ್ಕೆ ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಅನ್ನೋ ಒಂದು ಉಲ್ಲೇಖ ಇರೋದ್ರಿಂದ ಗೃಹಸ್ಥರು ಕೂಡ ಬ್ರಹ್ಮಚಾರಿಗಳೇ. ಆ ಬ್ರಹ್ಮಚರ್ಯ ಅನ್ನುವುದೇ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದಿಂದ ಬಂದ ಪುಣ್ಯವೇ ಈ ಪುಣ್ಯ ಪುರುಷನಿಗೆ ಒಂದು ಸೊಂಟ. ತತ್ ಸಂಯೋಗ ಪದದ್ವಂದ್ವಂ, ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದ್ರಿಂದ ಏನು ಪುಣ್ಯ ಕೆಲವರಿಗೆ ಬಂದಿರ್ತದೆ, ಅಂಥ ಮಹಾತ್ಮರ ಸಂಘದಲ್ಲಿ ನಾವಿದ್ರೂ ಕೂಡ ಅದೊಂದು ನಮಗೂ ಪುಣ್ಯ ಬರ್ತದೆ. ಅವರಷ್ಟು ನಮಗೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ಲಿಕ್ಕೆ ಆಗದೆ ಹೋದ್ರು ಅಂಥವರ ಸಂಘದಿಂದ, ಸಹವಾಸದಿಂದ ನಮಗೂ ಪುಣ್ಯ ಬರ್ತದೆ. ಆ ಪುಣ್ಯವೇ 2 ಪಾದಗಳು. ಸಾಂಗೋಪಾಂಗ ಶುಭತ್ರಯಂ, ಅನೇಕ ಥರದ ಪುಣ್ಯಕರ್ಮಗಳನ್ನು ನಾವು ಮಾಡ್ತೇವೆ. ಮೂರು ರೀತಿಯಾದಂತಹ ಪುಣ್ಯಕರ್ಮಗಳು ಅಂತ ವರ್ಣನೆ ಮಾಡ್ತಾರೆ. ಶ್ರೌತ, ಸ್ಮಾರ್ತ ಇತ್ಯಾದಿ ಕರ್ಮಗಳು, ನಿತ್ಯ, ನೈಮಿತ್ತಿಕ ಮೊದಲಾದ ಕರ್ಮಗಳು. 3 ರೀತಿಯಾದಂತಹ ಶುಭ ಕರ್ಮಗಳು ಯಾವುದು ಅಂತ ಅಲ್ಲಿ ವರ್ಣನೆ ಬರಲಿಲ್ಲ. ನಾವೇ ಅದನ್ನ ಬೇರೆ ಬೇರೆ ರೀತಿಯಾಗಿ ತಿಳ್ಕೋಬೇಕು. ಒಂದು, ನಾವು ಮಾಡಬಹುದಂತಹ ಸಂಧ್ಯಾವಂದನೆ ಮೊದಲಾದ ಕರ್ಮಗಳು, ಇದು ಒಂದು. 2ನೇ ಶುಭ ಕರ್ಮ ಅಂದ್ರೆ ಸ್ವಾಧ್ಯಾಯ ಮತ್ತು ಪ್ರವಚನ. 3ನೇದಾಗಿ ಧ್ಯಾನ ಅಂತ ಹೀಗೆ ತಿಳ್ಕೊಳ್ಬಹುದು. ನಂದೊಂದು ವ್ಯಾಖ್ಯಾನ. ಈ 3 ಕರ್ಮಗಳನ್ನು ಮಾಡಿದ್ರಿಂದ ಏನೊಂದು ಪುಣ್ಯ ಬರಬೇಕು. ಆ ಪುಣ್ಯವೇ ಆ ಪುಣ್ಯ ಪುರುಷನಿಗೆ ಅನೇಕ ಅಂಗಗಳು. ಸರ್ವ ವ್ರತಾಂಗ ರೋಮಾಣಂ, ಅನೇಕ ಥರದ ವ್ರತಗಳನ್ನು ಮಾಡುವುದನ್ನೆಲ್ಲ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಆ ವ್ರತಾಚರಣೆಗಳಿಂದ ಬಂದ ಪುಣ್ಯವೇ ಅಂಗಾಂಗಗಳಲ್ಲಿರುವಂತಹ ರೋಮಗಳು ಈ ಪುಣ್ಯ ಪುರುಷನಿಗೆ. ಗುರು ಸೇವಾದಿ ಲೋಚನಂ, ಗುರುಗಳ ಸೇವಾ ಏನು ಮಾಡಿರ್ತಾನೆ ಆ ಗುರು ಸೇವಾದಿಂದ ಬರುವಂತ ಪುಣ್ಯವೇ ಪುಣ್ಯ ಪುರುಷನ ಕಣ್ಣು. ಸಿಂಹಾಸನೇ ಸಮಾಸೀನಂ, ಆತ ಸಿಂಹಾಸನದಲ್ಲಿ ಕೂತಿದ್ದಾನೆ ಪುಣ್ಯ ಪುರುಷ. ಸ್ವರ್ಣವರ್ಣ, ಬಂಗಾರದ ವರ್ಣ ಉಳ್ಳವನಾಗಿದ್ದಾನೆ. ಕಿರೀಟ ಧರಿಸಿದ್ದಾನೆ. ಗೀರ್ವಾಣನಿತ ಪಾದಾಬ್ಜಂ, ಎಲ್ಲ ದೇವತೆಗಳು ಕೂಡ ಆತನ ಪಾದಕಮಲಕ್ಕೆ ಎರಗಿದ್ದಾರೆ. ಪುಣ್ಯಂ ಹೃದಯ ವಿಭಾವಯೇ, ಇಂಥ ಪುಣ್ಯ ಪುರುಷನನ್ನ ನನ್ನ ಹೃದಯದಲ್ಲಿ ನಾನು ಧ್ಯಾನ ಮಾಡ್ತೀನಿ ಅಂತ ಅದರ ಅನುಸಂಧಾನ. ಅದು ಯಾರು ಪುಣ್ಯ ಪುರುಷ ಅಂತಂದ್ರೆ ಈ ಸ್ವಯಂ ಪರಮಾತ್ಮನ ಅಥವಾ ಮುಖ್ಯ ಪ್ರಾಣನ, ಹೇಗೆ ಅಂತ ನಾವು ಇದನ್ನ ಆಲೋಚನೆ ಮಾಡಬೇಕು. ಹಿಂದೆ ಆ ಪಾಪ ಪುರುಷನ ಬಗ್ಗೆ ಬಂದಿದೆಯಲ್ಲ, ಆ ಪಾಪ ಪುರುಷನೂ ಕೂಡ ಯಾರಾತ ಕಲಿಯ ನಂತರ ಬಂದಿರುವಂತಹ ಮತ್ತೊಬ್ಬ ದೈತ್ಯನೋ ಅಲ್ಲಿ ನಮಗೇನು ಸ್ಪಷ್ಟವಾಗಿ ಎಲ್ಲಿ ಬರೋದಿಲ್ಲ. ಆದ್ರೂ ಆ ಪಾಪ ಪುರುಷ ಎಲ್ಲಾ ದುಷ್ಟರಲ್ಲೇ ಅತ್ಯಂತ ದುಷ್ಟನಾದಂಥ ಈ ಕಲಿಯನ್ನೇ ಪಾಪ ಪುರುಷ ಅಂತ ನಾವು ತಿಳ್ಕೊಳ್ಬೇಕು. ಅಂಥ ಖಡ್ಗಧರ್ಮ ಚರಂ ಪಾಪಂ ವಾಮಕುಕ್ಷವು ವಿಚಿಂತೆಯೇತ್, ನಮ್ಮ ಹೊಟ್ಟೆಯ ಎಡಭಾಗದಲ್ಲಿ ಆ ಪಾಪ ಪುರುಷನನ್ನು ಚಿಂತನೆ ಮಾಡಿದ್ವಿ. ಹಾಗಾಗಿ ಅಲ್ಲಿ ಕಲಿಯೇ ಅಂತ ಭಾವಿಸಿದ್ರೆ ಇಲ್ಲಿ ಆ ಕಲಿಗೆ ವಿಪರೀತನಾಗಿರುವಂಥ ಚತುರ್ಮುಖ ಅಥವಾ ಮುಖ್ಯ ಪ್ರಾಣನೇ ಪುಣ್ಯ ಪುರುಷ. ಆತನೇ ಸಿಂಹಾಸನದಲ್ಲಿ ಕೂತಿದ್ದಾನೆ. ಪೀಠೆ ರತ್ನೋಪಗೃತ್ತೆ ರುಚಿ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಅಂತ ಏನು ವಾಯುಸ್ಥಿತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಅಂಥ ಸಿಂಹಾಸನದಲ್ಲಿ ಕೂತು ದೇವತೆಗಳ ಕಡೆಯಿಂದ
ಸೇವೆಯನ್ನು ಸ್ವೀಕಾರ ಮಾಡಿಸಿಕೊಳ್ಳುವಂಥವನು ಆ ಚತುರ್ಮುಖ ಅಥವಾ ಮುಖ್ಯ ಪ್ರಾಣನೇ ಆಗಿದ್ದಾನೆ. ಉತ್ಕಂಠಾ ಕುಂಠಕೋಲಾಹಲ ಜಗವಿಜಿತ ಜಸ್ರ ಸೇವಾನುಬದ್ಧ ಪ್ರಾಜ್ಞಾತ್ಮ ಜ್ಞಾನಧೂತಾನ್ ಧತಮಸಸುಮನೋ ಮೌಲಿರತ್ನಾವಲೀನಾಂ ಭಕ್ತುದ್ರೇ ಕಾವಗಾಢ ಪ್ರಕಟನ ಸಘಟಾತ್ಕಾರ ಸಂಘೃಶ್ಯಮಾಣ ಪ್ರಾಂತ ಪ್ರಾಗ್ರಾಮಿನ ಪೀಠೋತ್ಯತ ಕನಕರಜ ಪಿಂಜರ ರಂಜಿತಾಶಾಹ ಅಂತ ವಾಯುಸ್ತುತಿಯಲ್ಲಿ ಆ ಮುಖ್ಯ ಪ್ರಾಣನ ಪಾದಗಳಿಗೆ ದೇವತೆಗಳು ಬಂದು ಎರಗುವಾಗ ಆ ಮುಖ್ಯ ಪ್ರಾಣನ ಪಾದಕಮಲಗಳಿರುವಂತಹ ಒಂದು ರತ್ನ ಪೀಠ ಏನಿದೆ, ಬಂಗಾರದ ಪೀಠ, ಅದಕ್ಕೆ ದೇವತೆಗಳು ಧರಿಸಿರುವಂತಹ ಆ ಕಿರೀಟಗಳು ತಾಗಿ ಆ ಒಂದು ಘರ್ಷಣೆ ಆಗಿ ಬಂಗಾರದ ಒಂದು ಕಣಗಳು ವಾತಾವರಣದಲ್ಲೆಲ್ಲ ಪಸರಿಸ್ತಾ ಇದ್ದವು. ವಾತಾವರಣ ಎಲ್ಲ ಆ ದೃಷ್ಟಿಯಿಂದ ಹೊಂಬಣ್ಣದ್ದಾಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅದರಿಂದ ಗೀರ್ವಾಣ ಮಿತ ಪಾದಾಬ್ಜಂ ಮತ್ತು ಸಿಂಹಾಸನೆ ಸಮಾಸೀನ ಅಂತ ಬಂದಿರುವುದರಿಂದ ಆತನನ್ನೇ ನಾವು ತಿಳ್ಕೊಳ್ಬೇಕು. ಪುಣ್ಯಂ ಹೃದಯ ವಿಭಾವಯೇ, ಹೃದಯದಲ್ಲಿ ಆ ಪುಣ್ಯ ಪುರುಷನನ್ನ ನಾವು ಅನುಸಂಧಾನ ಮಾಡ್ಕೋಬೇಕು. ಆತನನ್ನ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಆತ ನಮ್ಮ ಹೃದಯದಲ್ಲಿದ್ರೆ ಎಲ್ಲಾ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೀತವೆ ಅಂತ ನಾವು ತಿಳಿದುಕೊಳ್ಬೇಕು. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಒಂದು ಕಡೆ ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾಗವನ್ನು ವರ್ಣನೆ ಮಾಡುವಾಗ ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾಧಿಷು ಚತುರ್ಮುಖ ಶುದ್ಧಾಂ ದಧಾತಿ ಭೂತಾನಾಂ ವೈದಿಕ ಶ್ರವಣೆ ವಿಪಹ. ಚತುರ್ಮುಖ ಬ್ರಹ್ಮನ ಕೆಲಸ ಏನು ಅಂತ ವರ್ಣನೆ ಮಾಡಿದ್ದಾರೆ. ಭಗವಂತನ ಕುರಿತಾಗಿ ಏನು ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ ಇತ್ಯಾದಿಗಳನ್ನು ಮಾಡಬೇಕಾಗಿದೆ. ಆ ಕರ್ಮಗಳಲ್ಲಿ ನಮಗೆ ಶ್ರದ್ಧಾ ಕೊಡುವಂಥವನು ಚತುರ್ಮುಖ ಬ್ರಹ್ಮನೇ ಆಗಿದ್ದಾನೆ. ಹೀಗೆ ಮೂಲ ಶ್ರದ್ಧಾ ಆತನಿಂದಲೇ ಬರಬೇಕು. ಮತ್ತು ಆತನ ಪತ್ನಿಯೂ ಕೂಡ ಆ ಚತುರ್ಮುಖನ ಪತ್ನಿಯಾದ ಸರಸ್ವತಿ ಅಥವಾ ಪ್ರಾಣನ ಪತ್ನಿ ಅಂತ ಭಾರತಿ ಶ್ರದ್ಧೆಯ ಅಭಿಮಾನಿಯಾಗಿದ್ದಾಳೆ. ಅವರಿಬ್ಬರು ಹೀಗೆ ನಮ್ಮ ಕಡೆಯಿಂದ ಪುಣ್ಯ ಕಾರ್ಯಗಳನ್ನು ಮಾಡಿಸುವುದರಲ್ಲಿ ಅತ್ಯಂತ ಶ್ರೇಷ್ಠರಾದಂತಹ ವ್ಯಕ್ತಿಗಳಾಗಿದ್ದಾರೆ. ವಾಯುರ್ಗಂಧವಧಶ್ಚಾಸ್ಯ ಭಕ್ತಿ ಜ್ಞಾನ ಪ್ರದಸ್ತಥ ಭೂತಾನಾಂ ತಸ್ಯ ವಿಷಯ. ಈ ಚತುರ್ಮುಖ ಬ್ರಹ್ಮ ನಮಗೆ ಆ ಜ್ಞಾನಾಧಿಕಾರಿಗಳಲ್ಲಿ ಶ್ರದ್ಧೆಯನ್ನು ಕೊಟ್ರೆ, ಮುಖ್ಯ ಪ್ರಾಣ ವಿಷ್ಣುವಿನ ವಿಷಯದಲ್ಲಿ ಭಕ್ತಿ ಜ್ಞಾನಾದಿಗಳನ್ನು ಕೊಡ್ತಾನಂತೆ. ಭಕ್ತಿ ಜ್ಞಾನ ಪ್ರತಿಷ್ಠಿತ ಅಂತ ಅಲ್ಲೇ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲೇ ವರ್ಣಿಸ್ತಾರೆ. ಕಾಲಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ ಈ ಜೀವಕ್ಕೆ ಅಭಿಮಾನಿ, ಜೀವ ಕಲೆಯ ಅಭಿಮಾನಿನೇ ಮುಖ್ಯ ಪ್ರಾಣ ಅಥವಾ ಚತುರ್ಮುಖ. ಅವರು ಜೀವ ಗುಣಕ್ಕೂ ಕೂಡ, ಜೀವನ ಎಲ್ಲಾ ಗುಣಗಳಿಗೂ ಅವನೇ ಅಭಿಮಾನಿ. ನಮಗೆ ಬರಬೇಕಾದಂತ ಎಲ್ಲಾ ಸದ್ಗುಣಗಳು ಆತನಿಂದಲೇ ಬರಬೇಕು. ಅದಕ್ಕಾಗಿ ಆತನ ಉಪಾಸನೆ ಅಂತನ್ನೋದು, ಚತುರ್ಮುಖನ ಮುಖ್ಯ ಪ್ರಾಣನ ಉಪಾಸನೆ ಅಂತನ್ನೋದು ಹೀಗೆ ಬಹಳ ಮುಖ್ಯ ಆಗ್ತದೆ. ಐತರೇಯ ಉಪನಿಷತ್ನಲ್ಲಿ ಪಾಪನಾಶಕ ವೇದಮೂರ್ತಿಗಳು ಶ್ರೀಹರಿವಾಯುಗಳು ಅಂತ ವರ್ಣನೆ ಮಾಡ್ತಾರೆ. ತಸ್ಯ ಉಷ್ಣಿಕ್ ಲೋಮಾನಿ ತ್ವಕ್ ಗಾಯತ್ರಿ ತ್ರಿಷ್ಟುಪ್ ಮಾಂಸಂ ಅನುಷ್ಟುಪ್ ಸ್ನಾವಾನಿ ಅಸ್ಥಿ ಜಗತಿ ಪಂಕ್ತಿರ್ ಮಜ್ಜಾ ಪ್ರಾಣೋ ಬೃಹತಿ ಸಹ ಛಂದೋಭಿಶ್ಚನ್ನಃ ಯಶ್ಚಂದೋಭಿಶ್ಚನ್ನಸ್ತಸ್ಮಾತ್ ಛಂದಾಂಸಿ ಚಾಚಕ್ಷತೆ ಛಾವಯಂತಿ ಹವಾ ಏನಂ ಛಂದಾಂಸಿ ಪಾಪಾತ್ ಕರ್ಮಣಃ ಯಸ್ಯಾಂ ಕಸ್ಯಾಂಚಿ ದಿಶಿ ಕಾಮಯತೆ ಏವಮೇತ ಛಂದಸಾಂ ಛಂದಸ್ತ್ವಂ ವೇದ ಅಂತ ಉಪನಿಷತ್ತಿನ ಭಾಗ. ವಿಷ್ಣುವಿನ ಮತ್ತು ವಾಯುವಿನ ರೋಮಗಳಲ್ಲಿ ಆ ಉಷ್ಣಿಕ್ ಛಂದಸ್ಸಿನ ವೇದ ಮಂತ್ರಗಳೆಲ್ಲ ಇದೆಯಂತೆ. ನಾವೀಗ ಈ ಪುಣ್ಯ ಪುರುಷನ ಧ್ಯಾನ ಮಾಡುವಾಗ ಯಾವ್ಯಾವ ಪುಣ್ಯ ಯಾವ್ಯಾವ ಅಂಗಾಂಗ ಸ್ವರೂಪವಾಗಿದೆ ಅಂತ ನೋಡಿದ್ದೇವೆ. ಇಲ್ಲೂ ಕೂಡ ಆ ರೋಮ ಮತ್ತೆ ಮಾಂಸ, ನರ, ಮಜ್ಜ ಇತ್ಯಾದಿ ಕಡೆಗಳಲ್ಲಿ ಯಾವ್ಯಾವ ವೇದವಾಕ್ಯಗಳಿವೆ ಅಂತ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ರೋಮಗಳಲ್ಲಿ ಉಷ್ಣಿಕ್ ಛಂದಸ್ಸಿನ ವೇದ ಮಂತ್ರಗಳಿವೆ, ವಿಷ್ಣು ಮತ್ತು ವಾಯುವಿನ ರೋಮಗಳಲ್ಲಿ. ಅವರ ಚರ್ಮದಲ್ಲಿ ಗಾಯತ್ರಿ ಛಂದಸ್ಸಿನ ಮಂತ್ರಗಳಿವೆ. ಮಾಂಸದಲ್ಲಿ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳಿವೆ. ನರಗಳಲ್ಲಿ ಅನುಷ್ಟುಪ್ ಛಂದಸ್ಸಿನ ಮಂತ್ರಗಳಿವೆ. ಎಲುಬಿನಲ್ಲಿ ಜಗತಿ ಛಂದಸ್ಸಿನ ಮಂತ್ರಗಳಿವೆ. ಮಜ್ಜೆಯಲ್ಲಿ ಪಂಕ್ತಿ ಛಂದಸ್ಸಿನ ಮಂತ್ರಗಳಿವೆ. ಪ್ರಾಣದಲ್ಲಿ ಬೃಹತಿ ಛಂದಸ್ಸಿನ ಮಂತ್ರಗಳಿವೆ.
ಹೀಗೆ ವಿಷ್ಣು ಮತ್ತು ವಾಯು ಇಬ್ಬರೂ ಕೂಡ ವೇದಗಳಿಂದ ಛನ್ನರಾಗಿದ್ದಾರೆ. ಹೀಗೆ ಅವರ ಇಡೀ ಶರೀರವೇ ವೇದಗಳಿಂದ ಮುಚ್ಚಿ ಹೋಗ್ಬಿಟ್ಟಿದೆ. ಆದ್ರಿಂದ ವೇದಗಳಿಗೆ ಛಂದಸ್ಸು ಅಂತ ಕರೀತಾರೆ. ಛಂದಸ್ಸು ಅಂದ್ರೆ ಏನರ್ಥ? ಮುಚ್ಚಿ ಹಾಕುವಂಥದ್ದು ಅಂತ ಅರ್ಥ. ವೇದಗಳು ಈ ಪ್ರಾಣನ ಮತ್ತು ಮುಖ್ಯ ಪರಮಾತ್ಮನ ಸ್ವರೂಪವನ್ನು ಮುಚ್ಚಿರುವುದರಿಂದ ಅವುಗಳಿಗೆ ಛಂದಸ್ಸು ಅಂತ ಹೆಸರು. ಹೀಗೆ ಆ ವೇದಗಳ ಅರ್ಥ, ವೇದಗಳು ಅಂದ್ರೆ ಛಂದಸ್ಸು, ಛಂದಸ್ಸು ಅನ್ನೋದಕ್ಕೆ ಏನರ್ಥ ಅನ್ನೋದನ್ನು ತಿಳ್ಕೊಂಡ್ರೆ, ಮತ್ತು ಮುಖ್ಯ ಪ್ರಾಣನ ಪರಮಾತ್ಮನ ಸ್ವರೂಪವನ್ನ ಧ್ಯಾನಿಸಿದ್ರೆ, ಆಗ ಆತ ಈ ಜಗತ್ತಿನಲ್ಲಿ ಎಲ್ಲೇ ವಾಸ ಮಾಡಿದ್ರು ಎಲ್ಲಾ ವೇದಾಭಿಮಾನಿ ದೇವತೆಗಳು, ಅವರ ಅಂತರ್ಗತರಾದಂತಹ ಹರಿವಾಯುಗಳು ಆ ವ್ಯಕ್ತಿಯ ಕಡೆಯಿಂದ ಯಾವುದೇ ಪಾಪ ಆಗದೇ ಇರುವಂತೆ ನೋಡ್ಕೊಳ್ತಾರಂತೆ. ಛಾದಯಂತಿ ಹವಾ ಏನಂ ಛಂದಾಂಸಿ ಪಾಪಾತ್ ಕರ್ಮಣಃ. ನಾವೀಗ ಪಾಪ ಪುರುಷ ವಿಸರ್ಜನ ಮತ್ತು ಪುಣ್ಯ ಪುರುಷ ಪ್ರತಿಷ್ಠಾಪನದ ಬಗ್ಗೆ ನೋಡ್ತಾ ಇರೋದ್ರಿಂದ ಈ ಐತರೇಯ ಉಪನಿಷತ್ತಿನ ಮಾತು ನೆನಪಿಗೆ ಬಂತು. ದೇವತೆಗಳು ಎಷ್ಟು ಅವನನ್ನ ಕಾಪಾಡ್ತಾರೆ ಅಂತಂದ್ರೆ, ತಮ್ಮ ಹೊಟ್ಟೆಯೊಳಗೆ ಆತನನ್ನು ಇಟ್ಕೊಂಡು ಪಾಪಾಭಿಮಾನಿ ದೇವತೆಗಳು ಸ್ಪರ್ಶವೇ ಆಗದೆ ಇರುವಂತೆ ನೋಡ್ಕೊಳ್ತಾರೆ. ಅಷ್ಟು ರಕ್ಷಣೆ ಕೊಡ್ತಾರೆ ನಮಗೆ. ಸಕಲ ಪಾಪಗಳನ್ನು ದೂರ ಮಾಡಿ ಅವರನ್ನು ರಕ್ಷಿಸ್ತಾರೆ. ಐತ್ರಿಯ ಭಾಷ್ಯ ಹಾಗೆ ವರ್ಣನೆ ಮಾಡ್ತದೆ, ಅದನ್ನು ವಿವರಿಸ್ತದೆ ವೇದ ಹೇಳಿದ್ದನ್ನ. ವಿಷ್ಣುರ್ ವಾಯೋಶ್ಚ ಲೋಮಾದವು ಛಂದಾಂಸಿ ಏವ ಆಶ್ರಿತಾನಿ ಚ ವಿಷ್ಣುರ್ ವಿಮುಕ್ತ ವಾಯೋಶ್ಚ ಲೋಮಾದ್ಯಂತು ಚಿದಾತ್ಮಕಂ. ವಿಷ್ಣು ಮತ್ತು ಮುಕ್ತನಾದಂತಹ ವಾಯು ಏನಿದ್ದಾನಲ್ಲ, ಇದು ಮುಕ್ತನಾದಂತಹ ವಾಯುವಿನ ಬಗ್ಗೆ ಹೇಳ್ತಾ ಇರೋದು. ಅವನ ಸ್ತೋತ್ರ ಇದು. ನಾಳೆ ಈಗ ಇರುವಂತಹ ಸಂಸಾರದಲ್ಲಿ ನಮ್ಮ ಜೊತೆಗಿರುವಂತಹ ವಾಯು ಏನಿದ್ದಾನೆ, ಅವನೇ ನಾಳೆ ಮುಕ್ತನಾದಾಗ ಈ ತರ ಆಗ್ತದೆ. ಅವನ ಶರೀರ ಚಿನ್ಮಯ, ಅದು ಜ್ಞಾನಾನಂದಮಯ. ಅವನ ಶರೀರದಲ್ಲಿ ರೋಮ ಪ್ರಾಣ ಮೊದಲಾದ ಭೇದಗಳೇನೂ ಇಲ್ಲ. ಆದ್ರಿಂದ ಆ ವೇದ ವಾಕ್ಯಗಳೆಲ್ಲ ಇಡೀ ಶರೀರವನ್ನು, ಅವರ ಶರೀರವನ್ನೆಲ್ಲ ಮುಚ್ಚಿರ್ತವೆ. ಲೋಮ ಪ್ರಾಣಾದಿ ಭೇದಶ್ಚ ನೈವ ಕಶ್ಚಿತ್ ಚಿದಾತ್ಮನೆ ಛನ್ನಃ ಛಂದೋಭಿರೇವಂ ಸಹ ಕೇಶವಸ್ತೇನ ಚ ಅಭಿಧ ಛಂದಾಂಸೀತ್ಯೇವ ತೇಷಾಂ ಹಿ ಏವಂ ವಿಧ ಉಪಾಸಕಃ. ಇದರಿಂದ ವೇದಗಳನ್ನು ಛಂದಸ್ಸು ಅಂತ ಹೇಳ್ತಾರೆ. ಈ ಮುಕ್ತನಾದಂತಹ ವಾಯು ಅಂದ್ರೆ ಮುಕ್ತನಾದಂತಹ ಚತುರ್ಮುಖ ಮತ್ತು ವಿಷ್ಣು ಅವರ ಬಗ್ಗೆ ಒಂದು ವರ್ಣನೆ ಆಯಿತು. ಈ ವಾಯು ಸಂಸಾರದಲ್ಲಿದ್ದಾಗ ಅವನ ರೋಮಾದಿಗಳು ಪ್ರಾಕೃತವೇ ಆಗಿರ್ತವೆ. ಅವನ ರೋಮ, ಅವನ ಶರೀರ, ಪ್ರಾಣ ಮೊದಲಾದದ್ದೆಲ್ಲ, ಮಾಂಸ ಮೊದಲಾದದ್ದು ಹೇಗೆ ಪಂಚಮಹಾಭೂತಗಳಿಂದಲೇ ಅದು ಹುಟ್ಟಿರ್ತದೆ. ನಮ್ಮಂತೆ ಪಂಚಮಹಾಭೂತಗಳ ಹೆಚ್ಚಿನ ವಿಕಾರ ಅಲ್ಲಿರೋದಿಲ್ಲ. ನಮ್ಮ ಶರೀರದಲ್ಲಿ ಪೃಥ್ವಿ ತತ್ವದ ಆಧಿಕ್ಯ ಇರ್ತದೆ, ದೇವತೆಗಳ ಶರೀರದಲ್ಲಿ ತೇಜಸ್ತತ್ವದ ಆಧಿಕ್ಯ ಇರ್ತದೆ. ಇಷ್ಟೇ ವ್ಯತ್ಯಾಸ. ಆದರೂ ಸಂಸಾರದಲ್ಲಿರುವಂತಹ ವಾಯುವಿನ ಶರೀರ ಭೌತಿಕವೇ. ಆದ್ರಿಂದ ವಾಯು ಕೂಡ ವಿಷ್ಣುವಿನಂತೆ ವೇದಗಳಿಂದ ಆಚ್ಛಾದಿತನಾಗೋದು ಹೇಗೆ ಅಂತ ಒಂದು ಪ್ರಶ್ನೆ ನಾವು ಬರಬಹುದು. ಮುಕ್ತನಾದಂತಹ ವಾಯುವಿನ ಬಗ್ಗೆ ವಿಷ್ಣು ವಿಮುಕ್ತ ವಾಯುವಶ್ಚ ಅಂತ ಇಲ್ಲೇನು ಐತರೇಯ ಭಾಷ್ಯದಲ್ಲಿ ಹೇಳಿದ್ದಾರಲ್ಲ, ಮುಕ್ತನಾದಂತಹ ವಾಯುವಿನ ಬಗ್ಗೆ ಐತರೇಯ ಭಾಷ್ಯದಲ್ಲಿ ಹೇಳಿರೋದು ಯಾಕೆಂದ್ರೆ, ಅವನೇ ಆ ಮುಕ್ತನಾದಂಥ ವಾಯುವಿನೇ ವೇದಾಶ್ರಯ ಅಂತ ಅಭಿಪ್ರಾಯ ಅಲ್ಲ. ವೇದಕ್ಕೆ ಅಭಿಮಾನಿಯಾಗಿ ಈ ಎಲ್ಲ ಕೆಲಸಗಳನ್ನ ಅವರು ಮಾಡುವುದೇನಿದೆ ಸಂಸಾರಾವಸ್ಥೆಯಲ್ಲಿ ಮಾಡ್ತಾ ಇರ್ತಾರೆ. ಆ ಮುಕ್ತಿಗೆ ಹೋದ್ಮೇಲೆ ಅವರಿಗೆ ಈ ವೇದಾಭಿಮಾನಿತ್ವ ಮೊದಲಾದದ್ದು ಇರೋದಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಜಗದ್ವ್ಯಾಪಾರ ವರ್ಜಂ ಅಂತ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರವೇ ಇದೆ. ಆ ಸೂತ್ರದ ಸಿದ್ಧಾಂತದಂತೆ ಮುಕ್ತರಾದಂತಹ ವಾಯು ವೇದಾಭಿಮಾನಿ ಆಗೋದಿಲ್ಲ. ಯಾವುದೇ ಮುಕ್ತನಾದಂತಹ ದೇವತೆಯು ಕೂಡ ಯಾವುದಕ್ಕೂ ಅಭಿಮಾನಿಯಾಗಿರೋದಿಲ್ಲ ಅಂತ ನಾವು ಅದನ್ನ ತಿಳ್ಕೋಬೇಕಾಗ್ತದೆ. ಈ ಮುಕ್ತನಾದ ವಾಯು ವೇದಕ್ಕೆ, ಅವನೇ ವೇದಕ್ಕೆ ಆಶ್ರಯ ಅಂತ ಅರ್ಥ ಅಲ್ಲ. ಮುಕ್ತನಾದ ವಾಯು ಮುಂದೆ ಮುಕ್ತನಾದಂತಹ ವಾಯು ಅಥವಾ ಚತುರ್ಮುಖ ಏನಿದ್ದಾನೆ ಅವನಿಗಿರುವಂಥ ಚಿನ್ಮಯವಾದಂಥ ಅಂದ್ರೆ ಜ್ಞಾನಾನಂದಮಯವಾದಂತಹ ರೋಮ ಮೊದಲಾದ ಅವಯವಗಳು ಸಂಸಾರಾವಸ್ಥೆಯಲ್ಲೂ ಕೂಡ ಇದ್ದವು. ಆದ್ರೆ ಅವಿನ್ನೂ ವ್ಯಕ್ತವಾಗಿರಲಿಲ್ಲ. ನಮ್ಗೆಲ್ಲ ಇದು ಗೊತ್ತಿದ್ದೇ ಇದೆ. ಪ್ರತಿಯೊಬ್ಬ ಭಗವದ್ಭಕ್ತನೂ ಕೂಡ ಜ್ಞಾನ ಸುಖ ಸ್ವರೂಪನೇ ಆಗಿದ್ದಾನೆ. ಅವನ ಆ ಜ್ಞಾನ ಸುಖ ಸ್ವರೂಪವಾದಂತಹ ದೇಹವನ್ನ ಲಿಂಗದೇಹ, ನಿರುದ್ಧ ದೇಹ ಮತ್ತು ಭೌತ ದೇಹಗಳು ಆವರಿಸಿಕೊಂಡಿವೆ ಅಷ್ಟೇ. ಇದ್ದ ಜ್ಞಾನಾನಂದಾತ್ಮಕವಾದ ದೇಹವೇ ಮುಂದೆ ಮುಕ್ತಿಯಲ್ಲಿ ಅನಾವೃತ ಆಗ್ತದೆ, ಬೆಳಕಿಗೆ ಬರ್ತದಷ್ಟೇ.
ಹಾಗೆ ಮುಕ್ತ ವಾಯುವಿನ ಆ ಚಿನ್ಮಯವಾದಂತಹ ಜ್ಞಾನಾನಂದಾತ್ಮಕವಾದಂತಹ ಶರೀರ ಏನಿದೆ ಸಂಸಾರಾವಸ್ಥೆಯಲ್ಲೂ ಇರ್ತದದು, ಅವನಿಗೂ ಇದೆ. ಅವನ ಆ ಸಂಸಾರಾವಸ್ಥೆಯಲ್ಲಿರುವಂತಹ ವಾಯುವಿನ ಪ್ರಾಕೃತವಾದಂತಹ ಶರೀರದ ಜೊತೆಗೆ ಆ ಜ್ಞಾನಾನಂದಾತ್ಮಕವಾದಂತಹ ಅಪ್ರಾಕೃತವಾದ ಶರೀರವು ಸೇರಿಕೊಂಡಿರ್ತದೆ, ಬೆರೆತುಕೊಂಡಿರ್ತದೆ. ಆದ್ರಿಂದ ಅದು ವೇದಾಶ್ರಯ ಅಂತ ಕರೆಸ್ಕೊಂಡಿದೆ. ಹೀಗೆ ಮುಕ್ತಿಗೆ ಹೋದ ಮೇಲೆ ಅದು ವೇದಾಭಿಮಾನಿ ಆಗಿಲ್ಲದೆ ಹೋದ್ರೂ ಕೂಡ, ಮುಕ್ತಿ ಆದ್ಮೇಲೆ, ಚತುರ್ಮುಖನಿಗೆ ಮುಕ್ತಿ ಆದ್ಮೇಲೆ ಅದು ವೇದಾಭಿಮಾನಿ ಆಗಿಲ್ಲದೆ ಹೋದ್ರೂ ಕೂಡ, ಸಂಸಾರಾವಸ್ಥೆಯಲ್ಲಿ ಇದ್ದಾಗ ಆ ವಾಯುವಿನ ಪ್ರಾಕೃತವಾದ ಶರೀರದ ಜೊತೆಗೆ ಅಪ್ರಾಕೃತವಾದ ಶರೀರವೂ ಇದೆ. ಆ ಅಪ್ರಾಕೃತವಾದ ಶರೀರದಲ್ಲಿ ಮತ್ತು ಪ್ರಾಕೃತವಾದ ಶರೀರದಲ್ಲಿ ಎರಡರಲ್ಲೂ ಕೂಡ ಈ ವೇದಗಳು ಅವನನ್ನು ಮುಚ್ಚಿಕೊಂಡು ಛಂದಸ್ಸು ಎಂಬುದಾಗಿ ಕರೆಸ್ಕೊಂಡಿವೆ. ಈ ಕಾರಣದಿಂದ ಆ ವಾಯುವನ್ನ ಈ ವೇದಗಳಿಂದ ಮುಚ್ಚಲ್ಪಟ್ಟವನು ಅಂತ ವರ್ಣನೆ ಮಾಡಿದ್ದಾರೆ. ಛನ್ನಃ ಛಂದೋಭಿರೇವಂ ಸಹ ಕೇಶವಃ. ಈ ಕಾರಣದಿಂದಾಗಿ ಭಗವಂತನು ವಾಯುವು ಕೂಡ ಇಬ್ಬರು ವೇದಗಳಿಂದ ಮುಚ್ಚಲ್ಪಟ್ಟವರು ಅನ್ನುವಂಥ ಒಂದು ಉಪಾಸನೆ ಇದೆ. ವೇದಾಭಿಮಾನಿ ದೇವತೆಗಳೇ ಅಂಥ ಅನುಸಂಧಾನವನ್ನು ಯಾರು ಮಾಡ್ತಾರೆ ಅವನನ್ನು ರಕ್ಷಿಸ್ತಾರೆ. ಏವಂ ವಿದ್ ಉಪಾಸಕಃ ನಿವಾರಯಂತಿ ಪಾಪೇಭ್ಯ ಛಂದಾಂಸಿ ಕಿಮು ಕೇಶವಃ. ಈ ವೇದಾಭಿಮಾನಿ ದೇವತೆಗಳೇ ಇಷ್ಟೆಲ್ಲ ನಮ್ಮ ಬಗ್ಗೆ ಒಂದು ಕಾಳಜಿ ತೋರಿಸ್ತಾರೆ, ಪಾಪ ಆಗದೇ ಇರುವಂತೆ, ಪುಣ್ಯವೇ ಆಗುವಂತೆ, ಪಾಪ ಆಗದೇ ಇರುವಂತೆ. ಹಾಗಿರುವಾಗ ಭಗವಂತ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ. ಯೋಗ್ಯ ಅಸ್ಯಾಶ್ಚ ವಿದ್ಯಾಯಾಹ ಭೃಗ್ವಾದ್ಯಾಹ. ವಸ್ತುತಃ ಈ ಒಂದು ಉಪಾಸನೆ ಇಲ್ಲೇನು ಬಂದಿದೆಯಲ್ಲ, ಈ ಉಪಾಸನೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡುವಂತಹ ಯೋಗ್ಯತೆ ಇದ್ದವರು ಭೃಗು ಮೊದಲಾದ ಋಷಿಗಳು, ದೇವತೆಗಳು ಮಾತ್ರ. ನಾವು ಅದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡ್ರೆ ನಮ್ಮನ್ನು ಕೂಡ ನಮ್ಮ ಕೈಯಿಂದಲೂ ಪಾಪ ಆಗದಿರುವಂತೆ, ಪುಣ್ಯವೇ ಯಾವತ್ತೂ ಕೂಡ ನಮ್ಮಿಂದ ಆಗುವಂತೆ ದೇವತೆಗಳು ನಮ್ಮನ್ನು ರಕ್ಷಿಸ್ತಾರೆ. ಛಂದಸ್ಸು ಸಂಸ್ಥಿತ ವಿಷ್ಣು ಗೋಪಾಯತ್ಯೇವ ತದ್ವಿಧಂ. ಇದು ನಮಗೆ ಅನ್ವಿತ ಆಗುವಂತ ಮಾತು. ವೇದಾಭಿಮಾನಿ ದೇವತೆಗಳಲ್ಲಿ ಅಂತರ್ಗತನಾದಂಥ ಆ ಮುಖ್ಯ ಪ್ರಾಣಾಂತರ್ಗತನಾದಂಥ ವಿಷ್ಣು ಏನಿದ್ದಾನೆ ಅವನು ನಮ್ಮನ್ನು ರಕ್ಷಿಸ್ತಾನೆ ಅಂತ ಅದರ ತಾತ್ಪರ್ಯ. ಈ ಪಾಪ ಪುರುಷ ವಿಸರ್ಜನ ಮತ್ತೆ ಪುಣ್ಯ ಪುರುಷ ಪ್ರತಿಷ್ಠಾಪನೆ ಇತ್ಯಾದಿ ಬಗ್ಗೆ ನಾವೀಗ ನೋಡಿದ್ವಲ್ಲ, ನಾವೀಗ ನೋಡ್ತಾ ಇರುವಂತಹ ಪುಸ್ತಕಗಳಲ್ಲಿ ಮೊದಲು ಪಾಪ ಪುರುಷ ವಿಸರ್ಜನ, ಆಮೇಲೆ ಪುಣ್ಯ ಪುರುಷ ಧ್ಯಾನ ಇದೆ. ಆದ್ರೆ ಒಂದು ಸಂಪ್ರದಾಯದ ಪ್ರಕಾರ ಸತ್ಯಧ್ಯಾನ ತೀರ್ಥರ ಶಿಷ್ಯರಾದಂತಹ ಉಗ್ರಾಚಾರ್ಯರು, ವಿದ್ವಾಂಸರಾದಂತಹ ಉಗ್ರಾಚಾರ್ಯರು, ಅವರ ಚಿಂತನ ಕ್ರಮ ಅದು ನಮಗೆ ಅವರ ಮಕ್ಕಳು ಮೊಮ್ಮಕ್ಕಳ ಮೂಲಕ ನಮಗೆ ತಿಳಿದು ಬಂದಿರುವಂತೆ, ಮೊದಲು ಪುಣ್ಯ ಪುರುಷ ಧ್ಯಾನವನ್ನು ಮಾಡಿ ಆ ಪುಣ್ಯ ಪುರುಷನ ಹೊಟ್ಟೆ ಬಲಭಾಗದಲ್ಲಿರ್ತಾನೆ, ಆತನ ಹಸ್ತದಿಂದಲೇ ಈ ಪಾಪ ಪುರುಷನ ಒಂದು ನಿರಸನವೂ ಕೂಡ ಆಗ್ತದೆ ಅನ್ನುವ ಅನುಸಂಧಾನವನ್ನ ಆ ವಿದ್ವಾಂಸರು ಉಗ್ರಾಚಾರ್ಯರು ಮಾಡ್ತಾ ಇದ್ರು ಅಂತ ನಮಗೆ ತಿಳಿದು ಬರ್ತದೆ. ಮತ್ತೆ ಈ ಪುಣ್ಯ ಪುರುಷ ಅಂದ್ರೆ ಮುಖ್ಯ ಪ್ರಾಣ ಅಂತ ನಾನೇನು ಊಹೆ ಮಾಡಿದ್ದೆ, ಆ ಊಹೆಯು ಕೂಡ ಆ ಹಿರಿಯ ವಿದ್ವಾಂಸರು ಅವರ ಒಂದು ಚಿಂತನ ಕ್ರಮಕ್ಕೆ ಅವರೇನು ಮಾಡ್ತಾ ಇದ್ರು ಅದಕ್ಕೆ ನಾನು ಆಲೋಚನೆ ಮಾಡಿದ್ದು ಹೊಂದುತ್ತದೆ. ಆದ್ರಿಂದ ನಾನು ಆಲೋಚನೆ ಮಾಡಿದ್ದು ಸರಿಯಾಗಿದೆ ಅಂತ ಭಾವಿಸಬಹುದಾಗಿದೆ. ಪ್ರಾಚೀನರೊಬ್ಬರು ಅದನ್ನು ಹೇಳಿದ್ದಾರೆ, ಆದ್ರಿಂದ ನಾನು ಆಲೋಚನೆ ಮಾಡಿದ್ದು ಸರಿಯಾಗಿದೆ, ಆ ತರ ಅದನ್ನು ಮುಂದುವರಿಸಿಕೊಂಡು ಹೋಗಬಹುದು ಅಂತ ಗೊತ್ತಾಗ್ತದೆ. ಇಲ್ಲಿಗೆ ಆ ಪುಣ್ಯ ಪುರುಷನ ಧ್ಯಾನದ ಕುರಿತಾದಂತಹ ಒಂದು ಚಿಂತನ ಸಮಾಪ್ತವಾಗಿದೆ.